ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮ್ಯಾಜಿಕ್ ಸ್ವಾಗತ ಸುಸ್ವಾಗತ. ಎಲ್ರು ಹನಿಮೂನ್ ಸಿದ್ಧತೆಯಲ್ಲಿ ಇರ್ತಾರೆ ಭೂಮಿ ಮತ್ತೆ ಅಜಿತ್ನ ಕಳ್ಸಕ್ಕೋಸ್ಕರ. ಈ ಕಡೆ ಎಲ್ಲಾ ತಿಂಡಿನೂ ಕೂಡ ಮಾಡಿಟ್ಟಿರ್ತಾಳೆ, ತಿಂಡಿ ಅಡ್ಗೆ ಎಲ್ಲ. ಅದಕ್ಕೆ ಅಜಿತ್ ಬಂದ್ಬಿಟ್ಟು ಇದು ಏನಿದು, ನಾವೇನ್ ಜಾತ್ರೆಗೆ ಹೋಗ್ತೀವ, ಏನ್ ಎಲ್ಲಾ ತಿಂಡಿಗಳನ್ನ ಮಾಡ್ಕೊಂಡು ಕೂತಿದೀಯಲ್ಲ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ, ನಾವು ಹನಿಮೂನ್ಗೆ ಹೋಗೋದು ಅಂತ ಅಂದ್ಮೇಲೆ ಅಲ್ಲಿ ಎಂತ ತಿಂಡಿ ಸಿಗುತ್ತೋ ಏನೋ, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಎಣ್ಣೆ ಎಲ್ಲ ಸರಿ ಇರಲ್ಲ, ಏನಿಲ್ಲ. ಅದಕ್ಕೆ ಮನೆ ಎಣ್ಣೆ ತಗೊಂಡು ಅಚ್ಚುಕಟ್ಟಾಗಿ ಎಲ್ಲದನ್ನೂ ಮಾಡಿದ್ದೀನಿ, ತಿನ್ನೋರು ನೀವೇ ತಾನೇ. ಈ ಕಡೆ ಪಾಪ ಶಾರದಾ ಮೂಲೆಗೆ ಮುದ್ರಕೊಂಡು ಕೂತಿರ್ತಾರೆ. ಯಾವ ಕಡೆ ತಿರುವು ಪಡಿತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ, ಆಗಿದೆ ಈ ತಿರುವು. ಮೂಲೆ ಕೂತಿರೋ ಶಾರದನ ಅಶ್ವಿನಿ ಓಡ್ ಬಂದು, ಅಮ್ಮ, ನನ್ನಮ್ಮ ಎಷ್ಟು ದಿನ ಆಯ್ತಮ್ಮ, ಎಷ್ಟು ವರ್ಷಗಳಾಯ್ತಮ್ಮ ನಿಮ್ಮನ್ನು ನೋಡಿ. ನಾನಮ್ಮ ನಿನ್ನ ಮಗಳು ಮನಸ್ವಿನಿ. ಅಮ್ಮ ಮಾತಾಡಮ್ಮ ಪ್ಲೀಸ್, ಒಂದ್ಸಾರಿ ಮನಸ್ವಿನಿ ಅಂತ ಕರಿಯಮ್ಮ. ಯಾಕೆಂದ್ರೆ ಅವಳಿಗೆ ಮನಸ್ವಿನಿ ಅಂತ ಕರೆದು ಬಿಟ್ರೆ ಓಡೋಗಿ ಹೇಳ್ಬಿಡ್ಬೋದಲ್ಲ. ಅದಕ್ಕೆ ಶಾರದಾ ಯಾಕ ತಾಯಿ ಮನ್ಸು, ಒಳ ಮನ್ಸು ಹೇಳ್ತಾ ಇದೆ ನನ್ನ ಮಗಳಲ್ಲ ಅಂತ. ಸರ್ವೇ ಸಾಮಾನ್ಯ ತಾನೆ, ಯಾವ ತಂದೆ ತಾಯಿ ತಾನೆ ತನ್ನ ಮಕ್ಕಳನ್ನ ಕಂಡಿಡಿಯಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾಗಿ ಅಷ್ಟರಲ್ಲಿ ಆಕೆ ಆಳು ನೋಡ್ಕೊಳ್ತಾರವಳು ಬರ್ತಾಳೆ. ಏನ್ ನೀನು ಊಟ ಕೊಡ್ಲಿಲ್ವ ಅಮ್ಮನಿಗೆ? ಇಲ್ಲ ತಿನ್ಲಿಲ್ಲ, ಏನ್ ಮಾಡಿದ್ರು ಚಟೀರ್ ಅಂತ ಕೆನ್ನೆಗೆ ಬಾರಿಸ್ತಾಳೆ. ಅದು ನೋಡಿ ಬೆದ್ರದ ಬೊಂಬೆಯಾಗಿ ಮೂಲೆಗೆ ಹೋಗಿ ಕೂತ್ಬಿಡ್ತಾಳೆ ಶಾರದಾ. ಅಮ್ಮ ಸಾರಿ ನಮ್ಮ, ಬೇಸರ ಮಾಡ್ಕೋಬೇಡ, ಇನ್ನಂಗ್ ಮಾಡೋಲ್ಲ. ಈ ಕಡೆ ಭೂಮಿ ಅಜಿತ್ ಇಬ್ರು ಕೋಳಿ ಜಗಳ ಮಾಡಕ್ ಶುರು ಮಾಡ್ತಾರೆ. ಸಾಹೇಬ್ರೆ, ಅಲ್ಲ ನೀವು ಅಲ್ಲಿ ಐಸ್ ಕ್ರೀಮ್ ತಂದು ಕೊಟ್ಟಿರ್ತಾನೆ ಎಲ್ರಿಗೂ ಕೂಡ. ಐಸ್ ಕ್ರೀಮ್ ನೋಡಿ ತಿಂತ ಅಪ್ಪು, ಏನ್ ಇವತ್ತು ಐಸ್ ಕ್ರೀಮ್ ತಂದ್ಬಿಟ್ಟಿದೀಯಲ್ಲ ಅಂದಾಗ ನಚಿನೂ ಕೂಡ, ಏನು ಬ್ರೋ ಇವತ್ತು ಐಸ್ ಕ್ರೀಮು ಅಂತ ಅಂದಾಗ ತಿನ್ಲಿ ಅಂತ ತಂದಿದ್ದೀನಿ ಅಷ್ಟೇ, ಹಾಗೇನಿಲ್ಲ. ಓ ಅದಕ್ಕೆ ಇಷ್ಟನಾ ಅಂತೇಳಿ ಎಲ್ಲ ಕಿಚಾಯಿಸಿರ್ತಾರೆ. ರೂಮ್ ಒಳಗೆ ಬಂದ್ಬಿಟ್ಟು ಭೂಮಿ, ಅಲ್ಲ ಸಾಹೇಬ್ರೆ, ನೀವು ಐಸ್ ಕ್ರೀಮ್ ತಂದ್ಬಿಟ್ಟು ಎಲ್ರು ಕೂಡ ಸರಿ ಮಾಡ್ತೀರಾ ಅಂತ ಅಂದ್ರೆ ಹನಿಮೂನ್ ಕ್ಯಾನ್ಸಲ್ ಮಾಡ್ತೀರಾ ಅಂದ್ರೆ ಇದೇನಿದು ನಿಮ್ಮ ಅವತಾರ? ನೀವೇ ಹೋಗೋಕ್ ರೆಡಿ ಆಗ್ಬಿಟ್ರಪ್ಪ. ಅದಕ್ಕೆ ಕಾಲಿಗೆ ಬಿದ್ದು ಬಿಡ್ಕೊಡ್ತಾಳೆ. ಸಾಹೇಬ್ರೆ, ನಿಮ್ದು ಅಮ್ಮಯ್ಯ ಅಂತ ನಿಮ್ ಕಾಲಿಗೆ ಮುಗಿತೀನಿ, ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಿ. ಅಜಿತ್ ಸತ್ಯನ ಬರ್ತಾರೆ. ಇದೇನು ಇದು ಅಜಿತ, ಇಬ್ರು ಹಿಂಗಾಡ್ತಿದಿರಲ್ಲೋ, ಹನಿಮೂನು ಅಲ್ಲ, ಎಂತ ಹೆಸರು ಅದು, ಬಹಳ ಸುಂದರವಾಗಿದೆ. ಕವಿ ಮಧುಚಂದ್ರ ಅಂತ ಎಷ್ಟು ಚೆನ್ನಾಗಿ ವರ್ಣಿಸ್ತಾನಲ್ವೇನೋ. ಅಯ್ಯೋ ಏನಮ್ಮ ಇದು. ಅದಕ್ಕೆ ಭೂಮಿ ಹೇಳ್ತಾಳೆ, ಸತ್ಯನ ನಿಮ್ಗೆ ಆಟ, ನಿಮ್ಗೆ ನೋಡಿ ನನ್ಗೆ ಅವೆಲ್ಲ ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಸಾಹೇಬ್ರಿಗೆ ಹೇಳಿ, ನಾನ್ ಮಾತ್ರ ಈ ಹನಿಮೂನಿಗೆ ನಿಮ್ಮನು ಹೋಗಲ್ಲ ಅನ್ನೋದು ಹೋಗಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ನಾನು ಕೂಡ ಬದಲಾಯಿಸಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಭೂಮಿ, ಆದ್ರೆ ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಅದೇ ಸರಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಭೂಮಿ ಹೇಳ್ತಾಳೆ, ನೀವೇ ಏನಾದ್ರು ನಿರ್ಧಾರ ಮಾಡಿದ್ರೆ ಮನಸ್ಸಿನಲ್ಲಿ? ನಿಮ್ದೆಂತ ವಿಕೃತ ಮನ್ಸು ಅಂತ ಅರ್ಥ ಆಗ್ತಾ ಇದೆ ನನ್ಗೆ ಈಗ. ಈ ಕಡೆ ಅಶ್ವಿನಿ ಊಟ ಮಾಡ್ಸೋಕೆ ಅಂತ ಬಲವಂತ ಮಾತ್ರ ತಾನೇ ತಿನ್ಸೋಕ್ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಪಾಪ ಅವಳಿಗೆ ಬಿಕ್ಲಿಕ್ಕೆ ಶುರುವಾಗುತ್ತೆ. ಶಾರದಾಗೆ ನೀರ್ ಕುಡಿಸ್ತಾಳೆ, ಹೇಗಾದ್ರೂ ಮಾಡಿ ಹೊಲಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ, ಆದ್ರೆ ಆಗ್ತಾ ಇಲ್ಲ. ಅಮ್ಮ ನಿಮಗೆ ಸೀರೆ ತಂದಿದ್ದೀನಿ, ಒಡವೆ ತಂದಿದ್ದೀನಿ, ಹಾಕೊಳ್ಳಿ ಅಂತ ಎಲ್ಲ ಅಂತಾಳೆ, ಆದ್ರೆ ಆಗ್ತಾನೆ ಇಲ್ಲ. ಶಾರದಾ ಹೊಲಿತಾನೆ ಇಲ್ಲ ಇವಳಿಗೆ. ಈ ಕಡೆ ಅಜಿತ್ ಸ್ಟೇಷನ್ಗೆ ಹೋಗಕ್ಕೆ ಅಂತ ಹೊರಡ್ತಾನೆ. ಅಷ್ಟರಲ್ಲಿ ಎಲ್ಲ ತಿಂಡಿ ಮಾಡಿರೋದೆಲ್ಲ ಜೋಡಿಸ್ತಾ ಇರ್ತಾಳೆ. ಜೋಡಿಸ್ತಾ ಇರ್ಬೇಕಾದ್ರೆ ಮತ್ತೆ ಅಜಿತ್ ಹೇಳ್ತಾರೆ ಬಂದ್ಬಿಟ್ಟು, ಏನಮ್ಮ ಇದು, ಯಾರ್ಗಮ್ಮ ಅಂದಾಗ ಸಂಗೀತ ಅವರು, ನಿಮ್ಗೆ ಕೊಣೋ, ಹೊರಗಡೆ ಹೋಗ್ತಿದ್ದೀರಾ, ಇವೆಲ್ಲ ಬೇಡವೇನೋ. ಅದಕ್ಕೆ ಭೂಮಿನ್ ಕುರ್ತಾ ಹೇಳ್ತಾನೆ ಅಜಿತ್ತು, ಅಲ್ಲ ನೀನೇನಲ್ಲಿ ಏನು ತಿಂಡಿಗಳ ಅಂಗಡಿ ಇಡಕ್ ತಗೊಂಡೋಗ್ತಿದೀಯಾ? ಸಾಹೇಬ್ರೆ, ಕೆಟ್ಟ ಎಣ್ಣೆಲಿ ತಿಂದ್ಬಿಟ್ಟು ನಿಮ್ಮ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಟ್ರೆ? ಅದಕ್ಕೆ ಶ್ರವಣ್ ಅವ್ರು ಕೇಳ್ತಾರೆ, ಎಲ್ಲ ತಗೊಂಡಿದೀಯಮ್ಮ, ಎಲ್ಲ ಸರಿಯಾಗಿ ಜೋಡಿಸ್ಕೊಂಡಿದೀಯ ತಾನೆ? ಅಜ್ಜಿ. ಸಂಗೀತ ಕೇಳ್ತಾರೆ, ಎಲ್ಲ ಜೋಡ್ಸಿದೀಯಾ? ಎಲ್ಲ ಜೋಡಿಸ್ಕೊಂಡಿದೀನಿ. ಆಮೇಲೆ ಏನಾದ್ರು ಸಾಹೇಬ್ರು ಹೊಟ್ಟೆ ಕೆಟ್ರೆ ಬೇದಿ ಮಾತ್ರೆ, ಆಮೇಲೆ ತಲೆನೋವು ಬಂದ್ರೆ ತಲೆನೋವಿನ ಮಾತ್ರೆ, ಮತ್ತೆ ನೆಗಡಿ ಬಂದ್ರೆ ಅದಕ್ಕೆ ಮಾತ್ರೆ, ಸ್ವೆಟರು, ಶಾಲು, ಮಫ್ಲರು ಎಲ್ಲ ಹತ್ತಿ ಎಲ್ಲ ತಗೊಂಡಿದ್ದೀನಿ. ಈ ಕಡೆ ಅಶ್ವಿನಿ ಬಹಳ ಓಲೈಸ್ತಾ ಇರ್ತಾಳೆ ಶಾರದಾನ, ಆದ್ರೆ ಶಾರದಾ ಮಾತ್ರ ಅವಳು ಓಲೈಕೆ ಬಗ್ತಾನೆ ಇಲ್ಲ. ಅದಕ್ಕೆ ಭೂಮಿ ಹನಿಮೂನ್ಗೆ ಎಲ್ರನ್ನೂ ಕರೀತಾಳೆ, ದೊಡ್ಡ ಸಾಹೇಬ್ರೆ ನೀವು ಬನ್ನಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಯಾಕೆ ಒಂದು ಆಂಬ್ಯುಲೆನ್ಸ್ನ ಕಳಿಸ್ಬಿಡು. ಇದು ಆಂಬ್ಯುಲೆನ್ಸ್ ಕಳಿಸು ಬಂದ್ಬಿಟ್ಟು, ಮತ್ತೆ ಬೇಡ ಅವ್ನು ಡಾಕ್ಟರ್ ಅವನ್ನೇ ಕರ್ಕೋ,
ಇದು ನಿಜ, ಬನ್ನಿ ನೀವೇ. ಅಯ್ಯೋ ಅದಕ್ಕೆ ನೀವಿಬ್ರು ಬರೋಂತ ಜಾಗ, ಹೋಗ್ ಬನ್ನಿ. ಇಲ್ಲಿ ಸ್ಟೇಷನ್ ನಲ್ಲಿ ಅಜಿತ ಸತ್ಯನ ಕೈಲಿ ಹೇಳ್ಕೊಂಡು, ಸತ್ಯಣ್ಣ ನೀವೇನಾದ್ರೂ ಅನ್ನಿ, ಭೂಮಿ ಮುಗ್ಧತೆ ನೋಡ್ತಾ ನೋಡ್ತಾ ಇನ್ನೂ ನನ್ಗೆ ಹತ್ರ ಆಗ್ತಾ ಇದೀನಿ, ಅವ್ಳ ಮನ್ಸಿಗೆ ಹತ್ರ ಆಗ್ತಾ ಇದ್ದಾಳೆ ಸತ್ಯಣ್ಣ. ಸತ್ಯಣ್ಣ ಅಂತಾರೆ, ಅಲ್ವೋ ಅಜಿತ, ಇದೇನ್ ಹುಡ್ಗಿನೋ ಇದು, ಇದೇನ್ ತೀರ್ಥಯಾತ್ರೆಗೆ ಹೋಯ್ತೀನಿ ಅಂತ ಅನ್ಕೊಳ್ತಿದೀನೋ, ಇದು ಹನಿಮೂನು ಅಂತ ಅನ್ಕೊಳ್ತಾ ಇಲ್ಲ ಈ ಹುಡುಗಿ, ತೀರ್ಥಯಾತ್ರೆಗೆ ಹೋಯ್ತಿದೀನಿ ಅಂತ ಅನ್ಕೊಳ್ಬಿಟ್ಟಿದೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಸತ್ಯಣ್ಣ ಅಲ್ಲಿ ಹೋದಾಗ ಹಿಂಗಿದ್ರೆ ಹೆಂಗಿರ್ತದೆ ಅಂತೇಳಿ ಕಲ್ಪನೆ ಮಾಡ್ಕೊಳ್ತಾನೆ. ರೂಮ್ ನಲ್ಲಿ ಭೂಮಿ ಮತ್ತೆ ಅವನಿಬ್ರೇನೆ. ಅಜಿತ್ ಕುಡ್ದಿರೋ ತರ ನಾಟಕ ಆಡ್ಕೊಂಡು, ಭೂಮಿ ಬುಲ್ಬುಲ್ ಅಂತಾನೆ. ಅದಕ್ ಭೂಮಿದ, ಸಾಹೇಬ್ರೆ ನನ್ ಬುಲ್ಬುಲ್ ಅಲ್ಲ, ಭೂಮಿ ಅದೇ ಬುಲ್ಬುಲ್ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಬಲವಂತ ಮಾಡಿ ಅವಳನ್ನ ಎಳ್ಕೊಂಡು ಹಾಸಿಗೆ ಮೇಲೆ ತಳ್ತಾನೆ. ಈ ತರ ಕನ್ಸ್ ಕಾಣ್ತಾನೆ ಅಜಿತ್. ಆದ್ರೆ ಅಜಿತ್ ಯಾವತ್ತೂ ಕೂಡ ಅವಳ ವಿಚಾರದಲ್ಲಿ ಬಹಳಷ್ಟು ಒಳ್ಳೆ ನಡತೆ ತೋರ್ಸಿರೋದ್ರಿಂದಲೇ ಅವಳಿಗೂ ಎಲ್ಲೋ ಒಂದ್ ಕಡೆ ಅವನ ಮೇಲೆ ಅಗಾಧವಾದಂತ ಪ್ರೀತಿ. ಇಬ್ರು ಕೂಡ ಅಷ್ಟೇ ಪರಸ್ಪರ ಒಬ್ರಿಗೊಬ್ರು ಗೌರವಿಸ್ಕೊಳ್ತಾರೆ, ಪ್ರೀತಿಸ್ತಾರೆ. ಈ ಒಂದು ಸಂಚಿಕೆನಲ್ಲಿ ಶಾರದಾನ್ನೇ ಕರ್ಕೊಂಡ್ ಬರ್ತಾರ, ಇಲ್ಲ ಇವರಿಬ್ರು ಗುಡ್ ನ್ಯೂಸ್ ತಗೊಂಡ್ ಬರ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮುಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು.